ನಾವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ರಿನ್ಯೂವಬಲ್ ಎನರ್ಜಿ ಮೇಲೆ ನಮ್ಮ ಸರ್ಕಾರ ನೆಕ್ಸ್ಟ್ ಎಲೆಕ್ಷನ್ ಯೋಚನೆ ಮಾಡೋ ಸರ್ಕಾರ ಅಲ್ಲ ಸಭಾಧ್ಯಕ್ಷರೇ, ನೆಕ್ಸ್ಟ್ ಜನರೇಷನ್ ಯೋಚನೆ ಮಾಡೋ ಸರ್ಕಾರ ಸಭಾಧ್ಯಕ್ಷರೇ. ನೆಕ್ಸ್ಟ್ ಜನರೇಷನ್ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಸರ್ಕಾರ ಆಗ್ಲಿ ನೆಕ್ಸ್ಟ್ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಿದೆ. ನಾವೆಲ್ಲ ತೀರ್ಮಾನಗಳು ಯಾವುದು ನೆಕ್ಸ್ಟ್ ಎಲೆಕ್ಷನ್ ತಗೊಂತಿಲ್ಲ ಸಭಾಧ್ಯಕ್ಷರೇ. ಇವತ್ತು 4032 ಮೆಗಾವ್ಯಾಟ್ ಪವರ್ ಜನರೇಷನ್ ಮಾಡ್ತಿದೀವಿ, 28,000 ಮಿಲಿಯನ್ ಯೂನಿಟ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದೀವಿ. ಯಾಕೆಂದ್ರೆ ಇದು ನೆಕ್ಸ್ಟ್ ಜನರೇಷನ್ಗೆ ಒಂದು ಪ್ಲಾನ್ ಇಟ್ಕೊಂಡು ಮಾಡ್ತಿರೋದು ಸಭಾಧ್ಯಕ್ಷರೇ. ಮಾರ್ಜಿನಲೈಸ್ಡ್ ಕಮ್ಯುನಿಟಿನ ಮೈನ್ ಸ್ಟ್ರೀಮ್ ತರಬೇಕು ಅನ್ನೋ ನನ್ನ ಸರ್ಕಾರದ ಪ್ರಯತ್ನ ಹೆಜ್ಜೆ ಹೆಜ್ಜೆಗೂ ಯಶಸ್ವಿ ಹತ್ರ ನಡೀತಾ ಇದೆ. 100 ಕೋಟಿ ರೂಪಾಯಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಸಭಾಧ್ಯಕ್ಷರೇ, ಈ ನಾಡನ್ನ ನುಡಿಯನ್ನ ಬೆಳೆಸೋದ್ರಲ್ಲಿ ಎಲ್ಲರ ಪಾತ್ರನೂ ಇದೆ ಸಭಾಧ್ಯಕ್ಷರೇ. ಆದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ಪರಿಶಿಷ್ಟ ಜಾತಿಯವರು, ಪಂಗಡದವರು ಇವ್ರಿಗೆಲ್ರಿಗೂ ಮೇಲ್ವರ್ಗ ಪ್ರತಿಯೊಬ್ರು ಕಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ಗವರ್ನಮೆಂಟ್ ಶುಡ್ ರೀಚ್ ದ ಅನ್ರೀಚ್ ಅಂತಾರೆ. ಯಾರನ್ನ ತಲುಪಕ್ಕಾಗಿಲ್ಲ ಅವ್ರನ್ನ ತಲುಪೋದೇ ಸರ್ಕಾರದ ಕೆಲಸ ಅಂತ. ಇವತ್ತು ಅಲ್ಪಸಂಖ್ಯಾತರನ್ನ, ಹಿಂದುಳಿದವ್ರನ್ನ, ಪರಿಶಿಷ್ಟ ಜಾತಿ ಪಂಗಡದವ್ರನ್ನ ಮೇಲೆತ್ತಬೇಕು, ಮುಖ್ಯವಾಹಿನಿಗೆ ತರಬೇಕು ಅಂತ SC/ST ಸ್ಕಾಲರ್ಶಿಪ್ ಕೊಡ್ತಿದೀವಿ, ಅವ್ರಿಗೆ ರಿಸರ್ವೇಶನ್ ಕೊಡ್ತಿದೀವಿ, ಇಂಟರ್ನಲ್ ರಿಸರ್ವೇಶನ್ ಕೊಡ್ತಿದೀವಿ. ಇವತ್ತು ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ಚಿಕ್ಕ ಚಿಕ್ಕ ಸಮುದಾಯದವರಿಗೆ ಅನ್ಯಾಯ ಆಗಬಾರದು ಅಂತ ಒಂದು ನಮ್ಮ ಸರ್ಕಾರ ಸರ್ವೆ ಮಾಡಿಸ್ತಿದೆ. ಪ್ರತಿಯೊಂದು ಕಮ್ಯುನಿಟಿನೂ ನಮಗೆ ಮುಖ್ಯನೇ, ಯಾವ ಕಮ್ಯುನಿಟಿನೂ ಮುಖ್ಯವಾಹಿನಿಯಿಂದ ದೂರ ಇರಬಾರ್ದು ಅಂತ ಪ್ರಾಮಾಣಿಕವಾಗಿ ಇವತ್ತೊಂದು ಸರ್ವೆ ಮಾಡಿಸಿದ್ದೀವಿ. ನಾನು ಒಂದು ಅಲ್ಪಸಂಖ್ಯಾತ ಒಂದು ಚಿಕ್ಕ OBC ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಭಾಧ್ಯಕ್ಷರೇ. ನನ್ನ ಸಮುದಾಯದ ಜನಸಂಖ್ಯೆ ಎಷ್ಟು ಜನ ಇದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೂ ಇರುತ್ತೆ. ಇವತ್ತೊಂದು ಅವಕಾಶವನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಇವತ್ತು 423 ಇನ್ಸ್ಟಿಟ್ಯೂಷನ್ಸ್, ಅದರಲ್ಲಿ 119 ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ ಹಾಸ್ಟೆಲ್ಸ್ ನ ಕಟ್ಟಿದೀವಿ. ಅಂದ್ರೆ ಇದು ST ಸಮುದಾಯದವರ ಬಗ್ಗೆ ನಮ್ಮ ಸರ್ಕಾರಕ್ಕಿರೋ ಕಾಳಜಿ ಸಭಾಧ್ಯಕ್ಷರೇ. IAS ಮಾಡಬೇಕು, ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೋಚಿಂಗ್ ತಗೊಳಕ್ ಕಾಸಿರಲ್ಲ. ವಿಜಯನಗರ್ಗೋ ಚಂದ್ರಲೆ ಒಟ್ಟಿಗೋ ಬಂದ್ರೆ ಫೀಸ್ ಕಟ್ಟಕ್ ಕಾಸಿರಲ್ಲ. ಆದ್ರೆ ಬಡವನ ಹುಡುಗ UPSC ಟಾಪರ್ ಆಗ್ಬೇಕು, KPSC ಟಾಪರ್ ಆಗ್ಬೇಕು, ಅಪ್ಪಿ ಅವನು ಏಜ್ ರಿಲೇಟೆಡ್ ಅಕಸ್ಮಾತ್ ಏನೋ ಏಜ್ ಬಾರ್ ಆಗೋಗಿರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ 5 years ರಿಲ್ಯಾಕ್ಸೇಷನ್ ಕೊಡ್ತು. ಇದು ಕರ್ನಾಟಕದ ಯೂತ್ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇನ್ನೊಂದು ಬೇಕಾಗಿಲ್ಲ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸೋದಕ್ಕೆ ಮಾಡ್ತೀನಿ. ಅದೇ ಅಲ್ಲ, ನಾವು ಏಜ್ ರಿಲ್ಯಾಕ್ಸೇಷನ್ ಕೊಟ್ರೆ ಅವ್ರು ಕೋಚಿಂಗ್ ಕೊಡಬೇಕಲ್ಲ ಅಂದ್ಬಿಟ್ಟು 1028 ಜನಕ್ಕೆ ಆಲ್ರೆಡಿ ಕೋಚಿಂಗ್ ಕೊಟ್ಟಿದೀವಿ ಸಭಾಧ್ಯಕ್ಷರೇ. ಅದಕ್ಕೆ 5,50,00,000 ಖರ್ಚು ಮಾಡಿದೀವಿ ಸಭಾಧ್ಯಕ್ಷರೇ. ಇಷ್ಟೇ ಅಲ್ಲ, ಎಕನಾಮಿಕ್ ಸೆಲ್ಫ್ ರಿಲಿಯನ್ಸ್ ಇರಬೇಕು. ಟೋಟಲ್ ಸ್ಟೇಟ್ ಅಲ್ಲಿ ಬಹಳಷ್ಟು ಹಾಸ್ಟೆಲ್ಸ್ ನ ಕಟ್ಟಬೇಕು ಅಂತ 502 ಹೊಸ ಹಾಸ್ಟೆಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನ ಕಟ್ಟಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರಕ್ಕೆ ಒಂದು ಕನ್ಸರ್ನ್ ಮಿನಿಸ್ಟ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 100 ಮೌಲಾನಾ ಆಜಾದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಪ್ಗ್ರೇಡ್ ಆಗ್ತಿದೆ LKG ಇಂದ PUCಗೆ. ಮತ್ತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಭಾಧ್ಯಕ್ಷರೇ, ಸರ್ಕಾರಿ ಶಾಲೆ ಮಗು ತಮ್ಮ ಗಮನ ಕೇಳಕ್ ತರ್ತೀನಿ. ಲಾಸ್ಟ್ ಇಯರ್ ಕರ್ನಾಟಕದ ಹಾರ್ಟ್ ಸ್ಟಾಪರ್ ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಆ ಹುಡುಗನ್ನ ಕಷ್ಟಪಟ್ಟು ಓದಿಸಿ ಬುಕ್ಸ್ ಕೊಟ್ರೆ ಆ ಹುಡುಗ ಸ್ಟೇಟ್ಗೆ ಆರ್ಟ್ಸ್ ಅಲ್ಲಿ ಟಾಪರ್ ಆದ ಸಭಾಧ್ಯಕ್ಷರೇ. ಇದು ಗೃಹಲಕ್ಷ್ಮಿಯ ತಾಕತ್ತು, ಪ್ರತಿ ಗೃಹಿಣಿಯರ ತಾಕತ್ತು. ನಾನು ಪ್ರತಿ ಕರ್ನಾಟಕದ ಪ್ರತಿ ಹೆಣ್ಣು ಮಗಳನ್ನ ಒಂದು ರಿಕ್ವೆಸ್ಟ್ ಮಾಡಕ್ ಬಯಸ್ತೇನೆ. ತಾಯಿ, ತಿಂಗಳಿಗೆ 2,500 ನಮ್ಮ ಸರ್ಕಾರ ಕೊಡ್ತಿದೆ. 5 ವರ್ಷ ತಿಂಗಳಿಗೆ 2,500, ಬಸ್ಸಲ್ಲಿ ಹೋದ್ರೆ ಫ್ರೀ, ಗೃಹ ಜ್ಯೋತಿ ಫ್ರೀ. ಕರ್ನಾಟಕದ ಪ್ರತಿ ಗೃಹಿಣಿಯ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರುತ್ತೆ ಅಂತ ಆ ಭಾವನೆಯಲ್ಲಿ ಖಂಡಿತವಾಗೂ ಇದೀನಿ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ, ಕನೆಕ್ಟಿವಿಟಿ ಇರಬೇಕು. ಕನೆಕ್ಟಿವಿಟಿ ಇಲ್ಲದೆ ಇದ್ರೆ ಯಾವ ಸಿಟಿನೂ ಡೆವಲಪ್ ಆಗಲ್ಲ ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕೆ ಬಹಳಷ್ಟು ದುಡ್ಡನ್ನ ಇದು ಮಾಡ್ತಿದೆ. ಟೂರಿಸಂ ತಮಗೆಲ್ಲ ಗೊತ್ತಿರ್ಬೇಕು ಸಭಾಧ್ಯಕ್ಷರೇ. ಮಹಾತ್ಮ ಗಾಂಧಿ ಅವರು ಇಂಡಿಯಾಗೆ ವಾಪಸ್ ಬಂದಾಗ ನಾವು ಅದನ್ನ ಇವತ್ತು ಪ್ರವಾಸಿ ಭಾರತೀಯ ದಿವಸ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಟೂರಿಸಂ ಪಾಲಿಸಿ ಇರಬೇಕು. ಟೂರಿಸಂ ಇದ್ರೆ ರೆವಿನ್ಯೂ ಜನರೇಟ್ ಆಗುತ್ತೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ನಂದಿ ಹಿಲ್ಸ್ ಇದೆ, ನನ್ನ ಕ್ಷೇತ್ರದಲ್ಲಿ ಮುದ್ದೇನಹಳ್ಳಿ ಇದೆ, ಇವತ್ತು ನನ್ನ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇದೆ. ಇವತ್ತು ಟೂರಿಸಂ ಬಂದಾಗ ಸ್ಥಳೀಯವಾಗಿ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತು ಸಭಾಧ್ಯಕ್ಷರೇ. ಇವತ್ತು ಅಂತ ಟೂರಿಸಂ ಪಾಲಿಸಿನ 24 ಇಂದ 29ಗೆ ನಮ್ಮ ಸರ್ಕಾರ ತಂದಿದ್ದೀವಿ. ಕರ್ನಾಟಕ ಜ್ಞಾನ ಭಂಡಾರ ಮನುಸ್ಕ್ರಿಪ್ಟ್ಸ್ ಅಂಡ್ ಡಿಜಿಟಲೈಸೇಷನ್ ಬಿಲ್ 2025 ತಂದಿದ್ದೀವಿ. ಇನ್ನೊಂದು ಸಭಾಧ್ಯಕ್ಷರೇ, ಒಂದಲ್ಲ ಎರಡಲ್ಲ, ಇವತ್ತು KPS ಸ್ಕೂಲ್ನ ವಿದ್ಯಾರ್ಥಿಗಳನ್ನ, ಕನ್ನಡ ಮೀಡಿಯಂ ಸ್ಕೂಲ್ಸ್ನ ನನ್ನ ಸರ್ಕಾರದ ಎಫಿಷಿಯನ್ಸಿಗೆ
2 ವರ್ಷಗಳ ಹಿಂದೆ ಕರ್ನಾಟಕ ಸ್ಟೇಟ್ SSLC ಟಾಪರ್, ಒಂದು ಗವರ್ನಮೆಂಟ್ ಸ್ಕೂಲ್ ಹೆಣ್ಣು ಮಗು ಅಂತ ಹೇಳೋದಿಕ್ಕೆ ನನಗೆ ಗೌರವ ಇದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ, ಇವತ್ತು ಬಹಳಷ್ಟು ವಿಚಾರಗಳಲ್ಲಿ ನನ್ನ ಸರ್ಕಾರ ಅಭಿವೃದ್ಧಿಯಲ್ಲಿ ನಿಂತಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.